ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಮ್ಮ ಶಿಲ್ಪನ್ ಬರ್ಡೇ ಇದೆ. ಸೊ ಹಾಗಾಗಿ ನಾನು ಪ್ಲ್ಯಾನ್ ಮಾಡಿದ್ದೀನಿ, ಮೇ ಬಿ ಯಾಕೆ ನಾನೇ ಕೇಕ್ ಮಾಡಬಾರ್ದು ಅಂತ. ಆ್ಯಂಡ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅದು ಅಂದರೆ ಸ್ವಲ್ಪ ಸಿಂಪಲ್ ಆಗಿರೋ ಕೇಕು. ಸೊ ಅದು ರೆಸಿಪಿನೂ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಬನ್ನಿ ಆಗಿದ್ರೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನನ್ನ ಜೊತೆಗೆ ಹೆಲ್ಪ್ ಮಾಡೋಕ್ಕಿದ್ದಾರೆ ಸಾಗರು ಮತ್ತು ಸಂಗೀತ, ಇಬ್ಬರು ಇದ್ದಾರೆ. ಆಲ್ರೆಡಿ ಸಂಧ್ಯಾ ಅವ್ರ ಮನೇಲಿದ್ದಾಳೆ. ಸೊ ಆಲ್ರೆಡಿ ನಿನ್ನೆ ನೈಟೇ ಏನೋ ಸಿಂಪಲ್ಲಾಗಿ ಕೇಕೆಲ್ಲ ಕಟ್ ಮಾಡಿದ್ದಾರೆ. ಬಟ್ ಇವತ್ತು ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ. ಬಟ್ ನನ್ನ ಕಡೆಯಿಂದ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಇವಾಗ ನಾನೇ ಕೇಕ್ ಮಾಡೋಣ ಅಂತ. ಯಾಕಂದ್ರೆ ನನ್ನ ಬರ್ಡೇ ಟೈಮಲ್ಲಿ ಒಂದ್ಸಲಿ ಮಾಡಿದ್ಲು ಅವಳು. ಅವಾಗ ಒಂದು 2-3 ಇಯರ್ಸ್ ಬ್ಯಾಕ್ ಅವಳು ಮಾಡಿದ್ಲು. ಸೊ ಹಾಗಾಗಿ ನಾನು ಟ್ರೈ ಮಾಡೋಣ ಅಂತ ಇವಾಗ ತೊಗೊಂಬಂದಿದ್ದೀನಿ. ಸೊ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಗೋ. ಸೊ ಗೈಸ್, ನಾನಿವಾಗ ಕೇಕ್ ಮಾಡೋದಕ್ಕೆ ತೊಗೊಂಡಿರೋದು ಓರಿಯೋ ಬಿಸ್ಕೆಟ್, ಬೇಕಿಂಗ್ ಸೋಡಾ ಮತ್ತು ಹಾಲು ತೊಗೊಂಡಿದ್ದೀನಿ. ಸೊ ಗೈಸ್, ಇದು ಆಲ್ರೆಡಿ ಎಲ್ಲ ಕಡೆಯೂ ಫೇಮಸ್, ಅಂದರೆ ವಿತಿನ್ 3 ಮಿನಿಟ್ಸಲ್ಲೆಲ್ಲ ಮಾಡ್ಬೋದು ಅಂತ. ಸೊ ನಾನು ಈಗ ಟ್ರೈ ಮಾಡೋಣ, ನಮ್ಮ ಶಿಲ್ಪನ್ ಬರ್ಡೇಗೆ ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದೀನಿ. ಸೊ ನೋಡುವ ಯಾವ ಥರ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಆಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಾನಿವಾಗ ಓರಿಯೋ ಬಿಸ್ಕೆಟ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ವೈಟ್ ಕಲರ್ ಕ್ರೀಮು ಮತ್ತು ಬಿಸ್ಕೆಟು. ಏನೋ ಕ್ರೀಮ್ ಇತ್ತಲ್ಲ, ಅದನ್ನ ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಇದು ಜಾಸ್ತಿ ತಿಕ್ಕಾಗಿದೆ, ಇನ್ನೊಂದು ಸ್ವಲ್ಪ ಕ್ರೀಮಿ ಈ ಥರ ಬರಬೇಕು. ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ. ಜಾಸ್ತಿ ಹಾಲು ಹಾಕೊಂಡ್ಬಿಟ್ರು ಫುಲ್ಲು ತೆಳುವಾಗ್ಬಿಡುತ್ತೆ. ಸೊ ನೋಡಿಕೊಂಡು ಹಾಕೊಂಡು. ಸೊ ನೋಡಿ, ಇಷ್ಟಿದ್ರೆ ಓಕೆ, ಇಷ್ಟು ಬಂದರೆ. ಸೊ ಇದಾಗಿದೆ. ಇವಾಗ ಬಿಸ್ಕೆಟ್ನೆಲ್ಲ ರುಬ್ಕೊಳ್ಳೋಣ ಬನ್ನಿ. ಸೊ ಗೈಸ್, ಇವಾಗ ಏನು ಬಿಸ್ಕೆಟ್ ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ. ಆಗಿದೆ. ಸೊ ಗೈಸ್ ನೋಡಿ, ಈ ಥರ ಆಗಿದೆ, ಫುಲ್ಲು ಪುಡಿ ಆಗಿದೆ. ಸಾಕಿಷ್ಟ ಆದರೆ. ಸೊ ಇರಿ, ನಾನು ಮತ್ತೆ ಸಿಗ್ತೀನಿ ನಿಮಗೆ. ಓಕೆ. ಸೊ ಗೈಸ್, ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ. ಹಾಫ್ ಕಪ್ಪು ಹಾಲು ಹಾಕ್ತಾ ಇದ್ದೀನಿ. ಅಂದರೆ ಇದಕ್ಕೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಇವಾಗ ರೈಸ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಹೆಂಗೆ ಬರುತ್ತೋ ಏನೋ. ಚೆನ್ನಾಗಿ ಬಂದರೂ ತಿಂತೀವಿ, ಬರಲಿಲ್ಲ ಅನ್ನೋ ತಿಂತೀವಿ. ಕಂಪ್ಲೀಟ್ ಮಾಡ್ತೀರಾ? ಮಾಡ್ತೀನಿ. ಕಾನ್ಫಿಡೆಂಟ್ ಆಯ್ತಾ? ಹೇಳ್ತೀನಿ. ಸೊ ನೋಡುವ ಹೆಂಗೆ ಬರುತ್ತೋ. ಚೆನ್ನಾಗಿ ಬರುತ್ತೆ ಅನಿಸುತ್ತೆ. ಬಟ್ ಮಾಡೋವರೆಗೂ ಟೆನ್ಷನು, ಅಯ್ಯೋ ಚೆನ್ನಾಗಿ ಬರಲಿಲ್ಲ ಅಂದರೆ. ಮಿಕ್ಸ್ ಎಲ್ಲ ಆದ್ಮೇಲೆ ಸೊ ಗೈಸ್, ಇವಾಗ ಇಷ್ಟು ನೋಡಿ, ಕ್ರೀಮಿ ಇಷ್ಟರಲ್ಲಿ ಆಗಿದೆ. ಸೊ ನೋಡೋಣ ಯಾವ ಥರ ಬರ್ತೀನಿ. ಕೈ ನೋವು ಬಂತು ಗೈಸ್. ಅಲ್ಲಿ ನಮ್ಮ ಭಾವ ಮತ್ತು ಭಾವನ ತಂಗಿ, ಅವ್ರ ಹಸ್ಬೆಂಡು ಎಲ್ಲರೂ ಇದ್ದಾರೆ. ಮೇ ಬಿ ಅವರೆಲ್ಲ ಯಾವ ಥರ ಏನು ಹೇಳ್ತಾರೆ ನೋಡುವ. ಅವ್ರನ್ನೆಲ್ಲ ನಾನು ಕೇಳ್ತೀನಿ. ನಾನು ಕೇಳಿ ನಾನು ನಿಮಗೆ ಹೇಳ್ತೀನಿ.
ಅಡುಗೆನೇ ಮಾಡಲ್ಲ ಗೈಸ್ ನಾನು ಫಸ್ಟ್ ಆಫ್ ಆಲ್. ಆದ್ರೂ ಇದನ್ನ ಮಾಡೋಣ ಅಂತ ಮಾಡ್ತಾ ಇದೀನಿ. ಅಂದ್ರೆ ಪ್ರೀತಿಯಿಂದ ಮಾಡ್ತಿಲ್ವಾ? ಪ್ರೀತಿಯಿಂದಾನೇ ಮಾಡ್ತಿದ್ದೀನಿ. ಯಾಕಂತಂದ್ರೆ ಅವಳು ನಾನು ಮಾಡಿ ಕೊಟ್ಟಿದ್ದಾಳಲ್ವಾ ನನ್ನ ಬರ್ಡೇಗೆಲ್ಲ. ಸೊ ನಾವ್ ಯಾಕೆ ಟ್ರೈ ಮಾಡಬಾರ್ದು ಅಂತ ಅಷ್ಟೇ. ಓಕೆ. ಸೊ ಗೈಸ್ ಇವಾಗ ಇಟ್ಟಿದ್ದೀನಿ ಮೇಲ್ಗಡೆ. ಸೊ ಇದನ್ನ ಮುಚ್ತಾ ಇದ್ದೀನಿ. ಒಂದು 10 ಮಿನಿಟ್ಸ್ ಆಗಿ. ಸೊ ನೋಡೋಣ ಎಷ್ಟು ಬೇಗ ಬೇಯುತ್ತೆ ಅಂತ. ಆ್ಯಂಡ್ ಇನ್ನೊಂದು ಏನು ಹೇಳ್ಬೇಕು ಅಂತಂದರೆ, ಸೊ ನಮ್ಮ ಶಿಲ್ಪಂದು ಬರ್ಡೇ ಇದೆ. ಸೊ ಎಲ್ಲರೂ ವಿಶ್ ಮಾಡಿ, ನಿಮ್ಮ ವಿಶ್ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಇವಾಗೆಲ್ಲ ಕೇಕ್ ರೆಡಿ ಮಾಡಿಕೊಂಡು ನಾವು ಅವ್ರ ಮನೆಗೆ ಹೋಗಬೇಕು. ಮನೆಗೆ ಹೋಗಾದ್ಮೇಲೆ ಸಿಗ್ತೀನಿ ನಾನು ನಿಮಗೆ. ಇದೆಲ್ಲ ರೆಡಿ, ಫಸ್ಟ್ ಇದು ರೆಡಿ ಆಗಲಿ. ರೆಡಿ ಆದಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ, ಇದು ಪಾಸ್ ಆಗಿದೆಯಾ ಫೇಲ್ ಆಗಿದೆಯಾ ಅಂತ ಅಂದ್ಬಿಟ್ಟು. ಸೊ ಅಷ್ಟೇ ಗೈಸ್, ಅಲ್ಲಿ ಇದನ್ನ ರೆಡಿ ಮಾಡಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಓಕೆ. ಸೊ ಗೈಸ್ ಆಲ್ರೆಡಿ ಎಲ್ಲ ಮಾಡಾಯ್ತು. ಯಪ್ಪ ಅಂದರೆ ಫಸ್ಟ್ ಟೈಮ್ ಮಾಡಿರೋದಲ್ಲ, ಸ್ವಲ್ಪ ಓಕೆ ಥರ ಬಂದಿದೆ. ಸೊ ತೋರಿಸ್ತೀನಿ ನಿಮಗೆ. ಇಲ್ಲಿ ಈ ಥರ ಬಂದಿದೆ ಗೈಸ್. ಸೊ ಅವಳಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಗೈಸ್ ನಾನು ಯಾರಿಗೋ ಒಬ್ರಿಗೆ ಈ ಥರ ಅವ್ರಿಗೆ ಗೊತ್ತಿಲ್ಲದೆ ಮಾಡ್ತಾ ಇದ್ದೀನಿ ಅಂದರೆ ಇದೇ ಫಸ್ಟ್ ಟೈಮು. ಸೊ ಚೆನ್ನಾಗಿ ಕಾಣಿಸ್ತಿದ್ಯಾ? ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಿದ್ಯಾ ನಿಮಗೆ ಸಾಗರ್? ಸೂಪರ್. ಸೊ ಚೆನ್ನಾಗಿ ಕಾಣಿಸ್ತಿದೆ. ಮೇ ಬಿ ಶಿ ವಿಲ್ ಲೈಕ್ ಇಟ್. ಸೊ ಬನ್ನಿ, ಆಗಿದ್ರೆ ಈಗ ಅವ್ರ ಮನೆಗೆ ಹೋಗ್ಬೇಕು, ರೆಡಿ ಆಗಬೇಕು. ನೋಡಿ ಡ್ರೆಸ್ ಎಲ್ಲ ಹಾಕೊಂಡು ವೆಯ್ಟ್ ಮಾಡ್ತಾ ಅಂದರೆ ಬೇಗ ರೆಡಿ ಆಗ್ತಿದ್ದೀನಿ. ಆಲ್ರೆಡಿ ಅವರು ಆ್ಯಕ್ಚುಲಿ ಇವಾಗ ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದಾರೆ. ನಾನು ಮೇ ಬಿ ಹೋಗಿ ಅವಳಿಗೆ ಕೇಕ್ ಕಟ್ ಮಾಡಿಸಿ ಮತ್ತೆ ನಾವು ಎಕ್ಸಿಬಿಷನ್ಗೆ ಹೋಗ್ತೀವಿ. ಸೊ ಸ್ಟೇ ಟ್ಯೂನ್ ಗೈಸ್. ಅಲ್ಲಿ ನಾನೇ ಮಾಡಿದ್ದು ಬೇಕು. ಕೇಕ್ ಕಟ್ ಮಾಡ್ತೀನಿ. ಅದು ಈರುಳ್ಳಿ ಕೈ ತಗೊಳ್ತೀನಿ. ಹ್ಯಾಪಿ ಬರ್ತ್ಡೇ ಟು ಯು. ಎಷ್ಟು ವರ್ಷ ಆಯ್ತು? ಅಯ್ಯೋ ನಾನು ಬನ್ನಿ ಕೇಕ್ ಕಟ್ ಮಾಡಿ. ಬನ್ನಿ ಜನರೇ, ಬನ್ನಿ ಜನರೇ, ಬನ್ನಿ. Happy birthday to you. Happy birthday to you, Shilpa. Happy birthday to you. ಇದೆನಾ ಸ್ಪೆಷಲ್? ಸೊ ಗೈಸ್ ನಮ್ಮದು ಕೇಕ್ ಏನೋ ಕಟ್ ಮಾಡಿಸ್ದೆ. ಬಟ್ ಎಕ್ಸಿಬಿಷನ್ಗೆ ಹೋಗೋದು ಮೇ ಬಿ ಕ್ಯಾನ್ಸಲ್ ಆಗಬಹುದು, ಇಲ್ಲ ಹೋಗಬಹುದು. ಯಾವುದೇ ಹೇಳ್ತೀನಿ ನಿಮಗೆ. ಆ್ಯಂಡ್ ಇವಾಗ ಏನಂತಂದರೆ ಅಕಸ್ಮಾತ್ ಹೋದರೆ ಬರೋದು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗಲೇ ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಾನು ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತಾ ಇದ್ದೀನಿ. ಸೊ ಬೇಗ ಹೋಗಿ ಬೇಗ ಬಂದರೆ ಈಸಿ ಆಗುತ್ತೆ ಅಂತ ಅಷ್ಟೇ ಗೈಸ್. ಇಫ್ ಇನ್ ಕೇಸ್ ಹೋಗಲಿಲ್ಲ ಅದು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಹೋಗ್ಬೇಕಾಗಿತ್ತು, ಪ್ಲಾನು ಕ್ಯಾನ್ಸಲ್ ಆಗಿ ಎಲ್ಲರೂ ಇವಾಗ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಹೋಗ್ತಾ ಇದ್ವಿ. ತೋರಿಸ್ತೀನಿ ಯಾರ್ಯಾರು ಹೋಗ್ತಾ ಇದೀವಿ ಅಂತ. ಸ್ವಲ್ಪ ಏನೋ ಆಟೋ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದೀವಿ ಗೈಸ್. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ನಿಮಗೆ. 4 ಗಂಟೆಗೆ ಓಪನ್ ಇರೋದು ಎಕ್ಸಿಬಿಷನು. 8 ಗಂಟೆಗೆ ಹೋಗ್ತಾ ಇದ್ದೀವಿ. ಜಸ್ಟ್ ಒಂದು 9 ಗಂಟೆಗೆ ಕ್ಲೋಸ್, ಇಲ್ಲ 11 ಗಂಟೆ. ಸೊ ನೋಡೋಣ, ಇನ್ನೂ ಬರೋರು ಇನ್ನೂ ಬರ್ತಾನೆ ಅವ್ರೆ. 8 ಗಂಟೆ ಆಯಿತು. ಎಷ್ಟು ಗಂಟೆಗೆ ಹೋಗ್ತೀವೋ ಏನೋ ಗೊತ್ತಿಲ್ಲ, ನೋಡೋಣ. ಬಂದಮೇಲೆ ಯಾರು ಲೇಟ್ ಮಾಡಿದ್ರು ಅಂತ ತೋರಿಸ್ತೀನಿ. ಗೈಸ್ ಒಂದು ಆಟೋದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಅವನ್ನ ಹಿಂದೆ ಹಾಕೋದಾಗಿತ್ತು. ಕಿಲ್ಲಾಡು ಪಿಳ್ಳೆ ಅದು ಚೆನ್ನಾಗಿದ್ದೀವಿ. ಒಂದು ಆಟೋದಲ್ಲಿ 10 ಜನ ಹೋಗ್ತಾ ಇದ್ದೀವಿ. ಬಟ್ ಏನು ಮಾಡೋಕ್ಕಾಗಲ್ಲ. ಇವಾಗ ಹೊರಟಿದ್ದೀವಿ. ಅವ್ರು ಆರಾಮಾಗಿ ಕೂತಾರ ಆಕ್ಚುಲ್ ಆಗಿ. ಇಲ್ಲಿ ನೋಡಿ ಇನ್ನೊಬ್ರು ಕೂತ್ಕೋಬಹುದು, ಅಷ್ಟು ಜಾಗ ಇದೆ. ಆಯ್ತು, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ನಿಮಗೆ ಗೈಸ್. ಎಲ್ರು ಹೋಗೋ ಟೈಮ್ಗೆ ನಾವು ಹೋಗ್ತಾ ಇದೀವಿ ಒಳಗಡೆ. ಸೊ ಬನ್ನಿ, ಏನೇನು ಇರುತ್ತೆ ಇರಲ್ವಾ ಅದು ಗೈಸ್. ಅಲ್ಲಿದೆ ನೋಡಿ ರಾಷ್ಟ್ರೀಯ ಗ್ರಾಹಕರ ಮೇಳ.
ಟಿಕೆಟ್ ತಗೊಳಕ್ ಬಂದಿದ್ದೀವಿ ಇವಾಗ. ಟೋಟಲ್ ಮಕ್ಕಳನ್ನ ಸೇರಿಸಿ 13 ಜನ ಇದ್ದೀವಿ, ಬಟ್ ದೊಡ್ಡವ್ರು 10 ಜನ ಇದ್ದೀವಿ. ಸೊ ಟಿಕೆಟ್ ತಗೋಬೇಕು. ಮತ್ತೆ ಇನ್ನೊಂದು ಗೈಸ್, ಈ ಸತಿ ನೋಡಿ ಬಟರ್ಫ್ಲೈ ಥೀಮಲ್ಲಿ ಮಾಡಿದ್ದಾರೆ. ಎಂಟ್ರಿಲೇ ಕೊಟ್ಬಿಟ್ಟಿದ್ದಾರೆ ಬಟರ್ಫ್ಲೈನ. ನಯಾಗ್ರಾ ಫಾಲ್ಸ್ನ ಬೆಂಗಳೂರಲ್ಲಿ ನೋಡಿಲ್ಲ ಅಂತಂದರೆ ಸೊ ಬಂದು ಗಿನ್ನಿಮಿಲ್ ಹತ್ರ ನೋಡಿ ನಯಾಗ್ರಾ ಫಾಲ್ಸ್ ಇಲ್ಲಿದೆ. ಸೊ ಬನ್ನಿ ಹೊರಡೋಣ. ಸೊ ಮಾತಾಡು, ಅದ ನೀನು ಹೇಳು. ಯಾಕಂತಂದ್ರೆ ಸೊ ಗೈಸ್, ಇಲ್ಲಿ ಇನ್ನೊಂದು ಥೀಮ್ ಇದೆ ಬಟರ್ಫ್ಲೈದು, ಸಕ್ಕತ್ತಾಗಿದೆ. ಮಕ್ಕಳು ಬಂದ್ರಂತೂ ಸಕ್ಕತ್ ಇಷ್ಟಪಡ್ತಾರೆ. ತೋರಿಸ್ತೀನಿ ನೋಡಿ ನಿಮ್ಗೆ ಅದು. ಎಲ್ಲಿ ಗೈಸ್ ಇಲ್ಲಿ ನೋಡಿ, ಇದಂತೂ ಮಕ್ಳಿಗೆ ಸಖತ್ ಇಷ್ಟ ಆಗುತ್ತೆ. ನೆಕ್ಸ್ಟ್ ಶಾಪಿಂಗು. ನಿಮ್ಗೆ ಏನಾದರೂ ಬೇಕಾದರೂ ಆರಾಮಾಗಿ ತಗೋಬೋದು. ಟಿಫನ್ ಐಟಮ್ದು ಪುಡಿಗಳು ನೋಡ್ತಾಳೆ ನಮ್ಮ ಶಿಲ್ಪ, ನಮ್ಮ ಬಾವು ಮಾಡ್ಕೊಡಕ್ಕೆ. ಟೇಸ್ಟ್ ಕೂಡ ನೋಡ್ತಾಳಲ್ಲಪ್ಪ. ಚೆನ್ನಾಯ್ತಾ? ಇಲ್ಲೇ ಅಂತ ಐತೆ, ನಾನು ಹಾಕ್ತೀನಿ ಇವಾಗ. ಒಂದೊಂದೇ ಹಾಕಿ. ಅಯ್ಯೋ, ಒಂದು ಅರ್ಶಿ ಅದು ಬರಲ್ಲ ಅಂತೆ. ₹100 ಹಾಕ್ಬಿಟ್ಟು ಒಡವಿ ತೋಪು. ಇಲ್ಲಿ ನಾವು ತಕೊಂಡಿದ್ದು ಒಂದೇ ಒಂದು ಪಾತ್ರೆ ಉಜ್ಜೋ ಲೆಕ್ಕಾಚಾರ. ಇದು ಎಲ್ಲ ಕುಡಿಲಿ. ಇದೊಂದು ಬಂದೈತಿ, ಈಗ 3ನೇ ಚಾನ್ಸ್ ಆಡ್ತಾ ಇದ್ದೀವಿ. ಇಲ್ಲ ಆಡೋಣ, ಬರ್ರಿ ಇಲ್ಲಿ. ಗೈಸ್, 3ನೇ ಚಾನ್ಸ್ ಟ್ರೈ ಮಾಡ್ತಿದ್ದಾರೆ ಎಲ್ಲರೂ. 5, 3, 8. ಓ 8 ಮತ್ತೆ 10, 18. ಅಯ್ಯೋ 18 ಬೇಡ, 18 ಇಲ್ಲ. ಹಾಕಿ 4 ಹಾಕಿ. 18, 25 ಬರೋದು ಬೇಡ, 27 ಬರೋದು ಬೇಡ, 29 ಬರೋದು ಬೇಡ. 18, 22, 22, 26, 26 ತಾನೆ. ಗೈಸ್ ಎಲ್ಲ ಡಿಸಪಾಯಿಂಟೆಡ್ ಆಗಿದೆ. ಏನಿಲ್ಲ, ಈ ಸೆಕೆಗಾಲಿಗೆ ಯೂಸ್ ಆಗುವಂಥದ್ದು ಒಂದು ಸಿಕ್ತು ಅಷ್ಟೇ. ವಾಷಿಂಗ್ ಮಿಷಿನ್ ಕೊಡ್ತಾರಾ? ಅದೆಲ್ಲ ಡೂಪು. ಅದು ಯಾಕಂದ್ರೆ ಅದು ಬರಲ್ಲ ಅಂದ್ಬಿಟ್ಟು ಅವ್ರು ಅಲ್ಲಿ ಇಟ್ಟಿರೋದು. ಇವಾಗ ಹೋಗ್ತಾ ಇದ್ದಾರೆ ನಮ್ಮ ಮಾವ ಮತ್ತೆ ವಿನು ಹೋಗ್ತಾ ಇದ್ದಾರೆ.
ಮಕ್ಕಳೆಲ್ಲ ಬೇಡ ಗೇಮ್ ಆಡ್ಲಿ. ಅದಕ್ಕೇನೆ ಮಕ್ಳು ಯಾರನ್ನೂ ಆಡಿಸ್ತಾ ಇಲ್ಲ ಇದು. ನಾವು ಸ್ಕೇರಿ ರೂಮ್ ಹೋಗಿದೆ, ಫುಲ್ ಭಯ. ಇದು ಕಣ್ ಮುಂದೆ ಬರೋ ತರ ಆಗ್ಬಿಡುತ್ತೆ. ಸೌಂಡ್ ಟೈಟ್ ಆಗಿ ಹಿಡ್ಕೊಳ್ಳಿ ಕೈನ. ಬಾವ ಆಟೋರ್ ನನ್ನ ತಲೆನೋವು ಬಂದ್ಬಿಟ್ಟು ನೋಡಿ. ಆಡು ಆಡು ಅಂತ ಹಿಂಸೆ ಮಾಡ್ತಾರೆ ನಮ್ಮ ಬಾವ. ನೋಡ ವಿನು ಆಡ್ತಾ ಇದ್ದಾನೆ. ಗೈಸ್ ವಿನು ಫುಲ್ಲು ಭಯ ಇಷ್ಟೇ ಇರೋ ತರ ಜೋಶಲ್ಲಿದ್ದಾನೆ. ನೋಡೋಣ. ಹೋಗಿ ಆಡು ಸ್ವಲ್ಪ ಟ್ರೈ ಮಾಡು ನೀನು. ಕೊಡಿ ಅದು ಸಕ್ಕತ್ ಎಂಜಾಯ್ ಮಾಡಿದ್ವಿ ಮಾತ್ರ. ಅವ್ರು ಆಡ್ತಾ ಇದ್ದು ನಮ್ಗಿಂತ ನಾವು ಆಡ್ತೇನೆ. ಶಿಲ್ಪ ಎಲ್ಲ ಮುಗಿಸ್ಕೊಂಡು ಇವಾಗ ಮಕ್ಕಳು ಗೇಮ್ ಆಡ್ತಾರಲ್ಲ ಅಲ್ಲಿ ಹೋಗ್ತಾ ಇದ್ವಿ. ಸೊ ಬನ್ನಿ ಹೋಗೋಣ. ನಿಮ್ಮದು ಯಾವುದೇನು ಆಡ್ತಾ ಇಲ್ಲ, ನಾವು ಆಡ್ತಾ ಇಲ್ಲ ಅಷ್ಟೇ. ಮಕ್ಕಳಿಗೆ ಮೇ ಬಿ ಆಡಿಸ್ತೀವಿ. ಇವಾಗ ಟ್ರೈನ್ ಇದೆ, ಟ್ರೈನಲ್ಲಿ ಇಲ್ಲಾಂದರೆ ಯಾವುದ್ರಲ್ಲಾದರೂ ಬೇರೆದ್ರಲ್ಲಿ ಆಡಿಸ್ಬೇಕು. ಸೊ ನೋಡೋಣ ಇವಾಗ ಯಾವುದ್ರಲ್ಲಿ ಆಡಿಸ್ತಾರೆ ಅಂತ. ಸೊ ಅಷ್ಟೇ ಗೈಸ್, ಮುಗೀತು. ಮೇ ಬಿ ಇದೊಂದು ಗೇಮ್ದು ಮುಗ್ದಾದ್ಮೇಲೆ ಹೊರಡೋದೇನೆ. ನಮ್ಮ ಜೊತೆ ಇದ್ದಾರೆ ಸ್ಫೂರ್ತಿಯವರು. ಎಷ್ಟೊಂದು ದಿನ ಆಗಿತ್ತು ಸ್ಫೂರ್ತಿಯವರು ನಮ್ಮ ಬ್ಲಾಗಲ್ಲಿ. ಸೊ ಬನ್ನಿ ಗೈಸ್, ಆಗಿದ್ರೆ ಹೋಗೋಣ. ನೋಡಿ ಕರ್ಣನ್ ಜೋಶ್ ನೋಡಿ ಗೈಸ್ ಹೆಂಗೆ ಹೋಗ್ತಿದೆ. ಮತ್ತೆ ನಮ್ಮ ಸಂಜೆ ಹೋಗ್ತಿದ್ದಾಳೆ. ನಾವೆಲ್ಲ ಎಲ್ಲ ಆಡ್ತಾ ಇದ್ದಾರಲ್ಲ ಹಾಗೆ ಮಾಡ್ತೀವಿ. ಸೊ ಇವಾಗ ಇವರಿಬ್ರು ಇದನ್ನ ಮುಗಿಸ್ಕೊಂಡು ಬಂದಮೇಲೆ ನಾವು ಹೋಗಿ ಅದನ್ನ ಆಡ್ತೀವಿ. ಚೆನ್ನಾಗಿತ್ತು. ಬಟ್ ಏನಂದರೆ ನಾನು ಜಾಸ್ತಿ ಏನು ಗೇಮ್ ಆಡಿಲ್ಲ ನಾವು ಯಾರೂ. ನೋಡೋಣ, ಆ ಗೇಮ್ ಆಡ್ತೀನಿ. ಎಲ್ಲರೂ ಹೆಂಗಿರುತ್ತೆ, ಹೆಂಗೆ ಆಡ್ತಾರೆ ನೋಡೋಣ. ಅಲ್ಲೋಡಿ ಗೈಸ್ ವಿನು ನೋಡ್ತೀವಿ. ಬನ್ನಿ ಗೈಸ್ ಆಡೋಣ. ಟ್ರೈನಲ್ಲೆಲ್ಲ ಯಾಕೆ ಆಡೋದು? ಅದ್ರಲ್ಲಿ ಆಡೋದು ಚೆನ್ನಾಗಿದೆ, ಆಡ್ಬೋದು. ಮೈಸೂರು ಗೈಸ್ ಕುತ್ಕೊಂಡಿದ್ದಾರೆ. ಇಟ್ಕೊಳ್ಳಿ. ಅವ್ರು ಹೋದ್ರು. ಇವ್ರು ನೋಡಿದ್ರೆ ಒಳ್ಳೆ ಊಟಕ್ಕೆ ಕುತ್ಕೊಂಡಾಗ ಕೂತವ್ರೆ. ಇವರೆಲ್ಲರೂ ನೋಡ್ತವ್ರೆ. ಇವನು ಪಾಪ ಮಗು
ಟ್ಯಾಕ್ಸ್ ಏ ಕರ ಬರ ಹೋಗ ಮನೆ ಹೋಗು ನೋಡಿ ನಿಮ್ಗೋಸ್ಕರ ಕಾಯಿಲೆ ಬೇಕು ನಮ್ದು ಸಕ್ಕದಾಗಿ